ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಆವರ್ತನಾಯ ನಮಃ. ಓಂ ವಿಥುರಾಶವಾಂಸಿ ಜಹಿ ವೃಷ್ಣ್ಯಾನಿ ಕೃಣುಹಿ ಪರಾಚಃ ಶೂರೋ ವಾ ಶೂರಂ ವನತೆ ಶರೀರೈಸ್ತನೂರು ಚ ತರುಷಿ ಯತ್. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರದ 234ನೆಯ ಆವರ್ತನ ಎಂಬ ನಾಮ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರವನ್ನು ಕೂಡ ನಾವೀಗ ನೋಡ್ತಾ ಇದ್ದೀವಿ. ಈಗಾಗಲೇ ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯ ಹೇಳಿದ ಅರ್ಥ ಮತ್ತು ಭಗವಂತಾಚಾರ್ಯ ಹೇಳಿದ ಅರ್ಥಗಳನ್ನು ನೋಡಿದ್ದೇವೆ. ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥ, ಆ ಬಳಿಕ ಸ್ವಲ್ಪ ಬದಲಾವಣೆಯೊಂದಿಗೆ ನಾನು ಅದಕ್ಕೆ ಮಾಡಿಕೊಂಡಂತಹ ಅರ್ಥ, ಇವುಗಳನ್ನು ಕೂಡ ಈಗಾಗಲೇ ನೋಡಿ ಮುಗಿಸಿದ್ದೀವಿ. ಈ ನಾನು ಮಾಡಿದಂತಹ ಅರ್ಥಕ್ಕೆ ಸಮರ್ಥಕವಾಗಿ ಒಂದು ಅಂಶವನ್ನು ಮತ್ತೆ ನನ್ನ ಮನನಕ್ಕೆ ಬಂದದ್ದನ್ನು ಈಗ ನಿಮ್ಮೆದುರಿಗೆ ಹೇಳ್ಕೊಳ್ಳುವನಿದ್ದೇನೆ. ನಾನು ಮಾಡಿದ ಅರ್ಥದಲ್ಲಿ ವೃಷ್ಣ್ಯ ಅನ್ನೋ ಒಂದು ಶಬ್ದ, ಆ ವೃಷ್ಣ್ಯ ಅನ್ನೋ ಶಬ್ದಕ್ಕೆ ಬಲ ಅಂತ ಅರ್ಥ ಹೇಳಿದ್ದಾರೆ ಕೆಲವರು. ರಘುನಾಥ ಸ್ವಾಮಿಗಳಂತೂ ಅದಕ್ಕೆ ಬಲ ಅಂತಲೇ ಅರ್ಥ ಹೇಳಿದ್ದಾರೆ, ಅದನ್ನು ನೋಡಿದ್ದೇವೆ. ಇನ್ನು ಬೇರೆ ಬೇರೆಯವರು ಬೇರೆ ಬೇರೆ ಶ್ರೇಷ್ಠ ಅಂತ ಒಬ್ಬರು ಅರ್ಥ ಹೇಳಿದ್ದಾರೆ. ವೃಷ್ಣ್ಯ ಅಂದರೆ ಶಕ್ತಿ ಅನ್ನೋ ಅರ್ಥವನ್ನೇ ಸಾಯಣಾಚಾರ್ಯರು ಮತ್ತು ರಘುನಾಥ ಸ್ವಾಮಿಗಳು ಹೇಳಿದ್ದಾರೆ. ಶ್ರೇಷ್ಠ ಅನ್ನೋ ಅರ್ಥವನ್ನು ಭಗವಂತಾಚಾರ್ಯ ಹೇಳಿದ್ದಾರೆ. ಇದೊಂದು ಅರ್ಥವನ್ನು ಮಾತ್ರ ನಾನು ವೃಷ್ಣ್ಯ ಅಂದರೆ ಈ ಸಂಸಾರಕ್ಕೆ ಕಾರಣವಾದ, ಸಂಸಾರದ ಮುಂದುವರಿಕೆಗೆ ಕಾರಣವಾದ ಏನು ಸಂತಾನೋತ್ಪತ್ತಿ ಇದೆ, ಆ ಸಂತಾನೋತ್ಪತ್ತಿ ಸಾಮರ್ಥ್ಯವನ್ನು ನಮಗೆ ಕೊಡುವ ಜನ್ಮಗಳು ಅಂತ ಹೀಗೆ ಅರ್ಥ ಮಾಡಿದ್ದೆ. ಅದನ್ನು ಹೇಗೆ ಹಾಗೆ ಅರ್ಥ ಮಾಡಬೇಕು ಅಂತ ಅನ್ನೋದನ್ನು ಕೂಡ ತೋರಿಸಿದ್ದೆ. ವೃಷ ಅಂದರೆ ಸಂತಾನೋತ್ಪತ್ತಿ ಸಾಮರ್ಥ್ಯ, ನಯ ಅಂದರೆ ಆ ಸಂತಾನೋತ್ಪತ್ತಿ ಸಾಮರ್ಥ್ಯವನ್ನು ರಕ್ಷಿಸುವಂತಹ ಜನನ ಸಂಸಾರದ ಮುಂದುವರಿಕೆ ಅಂತ ಹೀಗೆ ಅರ್ಥ. ಹಾಗಾಗಿ ಒಟ್ಟದು ವೃಷ ಪ್ಲಸ್ ನಯ, ಹೀಗೆ ವೃಷನಯ ಅಂತ 4 ಅಕ್ಷರದ ಶಬ್ದ ಆಗಬೇಕು. ಆದರೆ ಅದು 3 ಅಕ್ಷರದ ಶಬ್ದವಾಗಿ, 2 ಅಕ್ಷರದ ಶಬ್ದವಾಗಿ ವೃಷ್ಣ್ಯ ಅಂತ ಹೀಗೆ 2 ಅಕ್ಷರಗಳ ಶಬ್ದವಾಗಿ ಪರಿಣಮಿಸಿದೆ. ಅನೇಕ ಕಡೆ ಈ ಥರ ವ್ಯಾಖ್ಯಾನ ಮಾಡ್ತಿರ್ತಾರೆ ಜ್ಞಾನಿಗಳಾದವರು ಅಂತ ಕೂಡ ನಾನು ಹೇಳಿದ್ದೆ. ಇದೇ ವೃಷ್ಣ್ಯ ಅನ್ನೋ ಶಬ್ದವನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಮತ್ತಷ್ಟು ಮನನ ಮಾಡ್ತಿದ್ದಾಗ ಆಕಸ್ಮಿಕವಾಗಿ ನನ್ನ ಗಮನಕ್ಕೆ ಬಂದಂಥ ಮತ್ತೊಂದು ಸಂಗತಿ, ನಾನು ಮಾಡಿದ ಅರ್ಥಕ್ಕೆ ಸಮರ್ಥಕವಾಗಿ ಇರುವಂಥ ಒಂದು ಸಂಗತಿ ನನ್ನ ಗಮನಕ್ಕೆ ಬಂತು. ಅದು ಭಾಗವತ ತಾತ್ಪರ್ಯದಲ್ಲಿ 1ನೇ ಸ್ಕಂಧ 1ನೇ ಅಧ್ಯಾಯ 1ನೇ ಶ್ಲೋಕ ಜನ್ಮಾದ್ಯಸೇತಃ ಅಂತ, ಆ ಶ್ಲೋಕಕ್ಕೆ ಸಂಬಂಧಪಟ್ಟ ಭಾಗವತ ತಾತ್ಪರ್ಯದಲ್ಲಿ ತಂತ್ರ ಭಾಗವತವನ್ನು ಆಚಾರ್ಯರು ಉದ್ಧರಿಸ್ತಾರೆ. ಕುಲಾಲೇನ ಯದಾ ಮೃದಾ ಯದ್ವನ್ ನಿರ್ಮೀಯಂತೆ ಘಟಾದಯ ವಿಷ್ಣುನೈವಂ ಪ್ರಕೃತ್ಯೈವ ನಿರ್ಮ್ಯತೆ ಜಗದೀದೃಶಂ ಅಥವಾ ಜಡಮೀದೃಶಂ ಅಂತ ಇನ್ನೊಂದು ಪಾಠ. ಕುಂಬಾರ ಮಣ್ಣಿನಿಂದ ಗಡಿಗೆ ಮೊದಲಾದವುಗಳನ್ನು ಹೇಗೆ ನಿರ್ಮಿಸ್ತಾನೋ ಹಾಗೆ ಭಗವಂತ ಪ್ರಕೃತಿಯಿಂದ ಈ ಜಗತ್ತನ್ನು, ಈ ಜಡವಾದ ಜಗತ್ತನ್ನು ನಿರ್ಮಿಸ್ತಾನೆ ಅಂತ ಇದು ಅಲ್ಲಿರುವ ಅರ್ಥ. ಅಲ್ಲಿ ನಿರ್ಮ್ಯತೆ ಅಂತ ಪ್ರಯೋಗ ಇದೆ. ಕುಲಾಲನಿಗೆ ಸಂಬಂಧಪಟ್ಟಂತೆ, ಕುಲಾಲನು ಅಂದರೆ ಕುಂಬಾರ ಮಣ್ಣಿನಿಂದ ಘಟ ಮೊದಲಾದವುಗಳನ್ನು ನಿರ್ಮಿಸುತ್ತಾನೆ, ಘಟ ಮೊದಲಾದವುಗಳು ನಿರ್ಮೀಯಂತೆ ನಿರ್ಮಿಸಲ್ಪಡುತ್ತವೆ. ಆ ನಿರ್ಮೀಯಂತೆ ಅನ್ನೋ ಪ್ರಯೋಗ ಇವತ್ತಿನ ವ್ಯಾಕರಣಕ್ಕೆ ಸರಿ ಹೊಂದುವಂಥ ಪ್ರಯೋಗ. ಆದರೆ ವಿಷ್ಣುನೈವಂ ಪ್ರಕೃತ್ಯೈವ, ವಿಷ್ಣು ಹೀಗೆ ಕುಂಬಾರನಂತೆಯೇ ಪ್ರಕೃತ್ಯೈವ, ಪ್ರಕೃತಿಯ ಸಹಾಯದಿಂದಲೇ ಈ ಜಡವಾದ ಜಗತ್ತನ್ನು ಸೃಷ್ಟಿಸ್ತಾನೆ, ಜಡವಾದ ಜಗತ್ತು ಆತನಿಂದ ಸೃಷ್ಟಿಸಲ್ಪಡ್ತದೆ ಅಂತ ಶಬ್ದ ಇದೆ. ಕುಂಬಾರನಿಗೆ ಸಂಬಂಧಪಟ್ಟಂತೆ ವಿಚಾರ ಮಾಡಿದಾಗ ನಿರ್ಮೀಯಂತೆ ಅಂತ ಪ್ರಯೋಗ ಇದೆ. ಆದರೆ ಈ ಜಡವಾದ ಜಗತ್ತಿಗೆ ಸಂಬಂಧಪಟ್ಟಂತೆ ಹೇಳಿದಾಗ ನಿರ್ಮ್ಯತೆ ಅಂತ ಹೀಗೆ ಪ್ರಯೋಗ ಇದೆ. ನಿರ್ಮ್ಯತೆ ಅಂತ ಪ್ರಯೋಗ ಈಗಿನ ವ್ಯಾಕರಣದ ದೃಷ್ಟಿಯಿಂದ ಆಗೋದಿಲ್ಲ.
ಇದು ಛಾಂದಸ ಪ್ರಯೋಗ, ಅಪಾಣಿನೀಯ ಪ್ರಯೋಗ. ಅದು ಹೇಗೆ ಆ ಥರದ್ದು ರೂಪ ಆಯಿತು ಅನ್ನೋದನ್ನ ಬನ್ನಂಜೆ ಗೋವಿಂದಾಚಾರ್ಯ ಒಂದು ಕಡೆ ಹೇಳಿದ್ದಾರೆ. ಅದೇ ತತ್ವವನ್ನು ಈ ಪ್ರಕೃತ ಸಂದರ್ಭದಲ್ಲೂ ಇಟ್ಕೊಳ್ಬಹುದು ಅಂತ ನನಗೆ ಕಾಣಿಸ್ತು. ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಗೋವಿಂದಾಚಾರ್ಯ ಅದನ್ನು ಹೇಳಿಲ್ಲ, ಅವರು ಹೇಳಿದ್ದು ಭಾಗವತ ತಾತ್ಪರ್ಯಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ಗಮನಿಸೋಣ. ನಿರ್ಮೀಯಂತೆ ಅಂತ, ನಿರ್ ಅಂತ ಒಂದು ಉಪಸರ್ಗ, ಮೀಯಂತೆ ಅದು ಆ ಕರ್ಮಣಿ ಪ್ರಯೋಗದ ಲಟ್ಲಕಾರದ ಪ್ರಥಮ ಪುರುಷದ ಬಹುವಚನ ರೂಪ. ಹೀಗೆ ನಿರಿತ್ಯ ಉಪಸರ್ಗ ಪೂರ್ವಕ ಮಾಂಗ್ ಧಾತುವಿನ ಪ್ರಯೋಗ ಅದು. ಒಟ್ಟಾರೆ ಅಲ್ಲಿ 4 ಅಕ್ಷರಗಳಿವೆ. ನಿರಂತನ್ನುವಲ್ಲಿ 2 ಅಕ್ಷರಗಳಿವೆ. ಆದರೆ ಆ ರೇಫ ಏನಿದೆ ರ, ಅದನ್ನು ಪೂರ್ಣಾಕ್ಷರ ಅಂತ ಪರಿಗಣಿಸೋದಿಲ್ಲ. ಆದ್ದರಿಂದ ನಿರ್ಮೀಯಂತೆ ಅಂತ ಒಟ್ಟು 4 ಅಕ್ಷರಗಳು ಮಾತ್ರ ಇವೆ. ಹೀಗೆ ಮೂಲ ಶಬ್ದದಲ್ಲಿ ವ್ಯಾಕರಣ ದೃಷ್ಟಿಯಿಂದ ನಿರ್ಮೀಯಂತೆ ಅಂತ ಆಗ್ಬೇಕದು. ಆದರೆ ಈ ವಿಷ್ಣು ಪ್ರಕೃತಿಯಿಂದ ಜಗತ್ತನ್ನು ಸೃಷ್ಟಿಸ್ತಾನೆ, ಪ್ರಕೃತಿಯ ಮೂಲಕ ಪ್ರಕೃತಿಯನ್ನು ಉಪಾದಾನ ಕಾರಣವನ್ನಾಗಿ ಮಾಡಿಕೊಂಡು ವಿಷ್ಣುವಿನಿಂದ ಈ ಜಗತ್ತು ಸೃಷ್ಟಿಸಲ್ಪಟ್ಟಿದೆ ಅಂತ ಹೀಗೆ ಹೇಳುವಾಗ ನಿರ್ಮಿಯತೆ ಅಂತ 3 ಅಕ್ಷರದ ಶಬ್ದವಾಗಿ ಪ್ರಯೋಗ ಮಾಡಿದಾರಲ್ಲ, ಅದು ಹೇಗೆ 3 ಅಕ್ಷರದ ಶಬ್ದವಾಗಿ ಪ್ರಯೋಗ ಮಾಡಿದ್ರು ಅಂತ ಅಲ್ಲೊಂದು ಜಿಜ್ಞಾಸೆ. ಕುಲಾಲನಿಗೆ ಸಂಬಂಧಪಟ್ಟಂತೆ 4 ಅಕ್ಷರದ ಶಬ್ದ ಪ್ರಯೋಗ ಮಾಡಿದ್ದಾರೆ, ವಿಷ್ಣುವಿಗೆ ಸಂಬಂಧಪಟ್ಟಂತೆ 3 ಅಕ್ಷರದ ಶಬ್ದ ಪ್ರಯೋಗಿಸಿದ್ದಾರೆ. ಅದರ ಹಿನ್ನೆಲೆ ಏನು? ಲೌಕಿಕ ವ್ಯಾಕರಣದ ನಿಯಮ ಅನ್ನೋದು ಛಾಂದಸ ವ್ಯಾಕರಣದ ನಿಯಮಕ್ಕೆ ಹೊಂದೋದಿಲ್ಲ. ಪುರಾಣ ಮತ್ತು ವೇದ ಇತ್ಯಾದಿಗಳಲ್ಲಿ ಬೇರೆನೇ ಒಂದು ವ್ಯಾಕರಣದ ನಿಯಮ ಇರ್ತದೆ ಅಂತ ಅನ್ನೋದು ವಿಷಯ ಅಂತೂ ಸರಿ. ಆದರೂ ಈ ಆಚಾರ್ಯರು ತಮ್ಮ ಸರ್ವಮೂಲದಲ್ಲಿ ಕೊಟ್ಟಂತಹ ಒಂದು ನಿರ್ಣಯವನ್ನು ಉಪಯೋಗ ಮಾಡಿಕೊಂಡು ಗೋವಿಂದಾಚಾರ್ಯ ಅದಕ್ಕೊಂದು ಅರ್ಥ ಹೇಳಿದ್ದಾರೆ. ಮೂಲದಲ್ಲಿ ಮೂಲ ವ್ಯಾಕರಣ ದೃಷ್ಟಿಯಿಂದ ಅನೇಕ ಅಕ್ಷರಗಳಿದ್ದಾಗ ಅದನ್ನ ಕಡಿಮೆ ಅಕ್ಷರಗಳಿಗೆ ಕುಗ್ಗಿಸಿದಾಗ ಅದಕ್ಕೊಂದು ಅರ್ಥ. ವಸ್ತುತಃ ಕಡಿಮೆ ಅಕ್ಷರಗಳೇ ಇದ್ದಾಗ ಮೂಲದಲ್ಲಿ ಅದನ್ನ ಪ್ರಯೋಗ ಮಾಡುವವರು ಹೆಚ್ಚಿನ ಅಕ್ಷರಗಳಿಗೆ ಹಿಗ್ಗಿಸಿದಾಗ ಅದಕ್ಕೆ ಮತ್ತೊಂದು ಅರ್ಥ ಆಗ್ತದೆ. ಅದೇನರ್ಥ ಅಂದ್ರೆ, ಸಹಜವಾಗಿ ಒಂದು ಕ್ರಿಯೆಯನ್ನ ಅಲ್ಲಿ ಸೂಚನೆ ಮಾಡ್ತಿರ್ತಾರೆ. ನಿರ್ಮೀಯಂತೆ ಕುಂಬಾರನಿಂದ ಜಗತ್ತು ಗಡಿಗೆಗಳು ಸೃಷ್ಟಿಸಲ್ಪಡುತ್ತವೆ. ನಿರ್ಮೀಯಂತೆ ಅಂತ 4 ಅಕ್ಷರದ ಶಬ್ದಗಳಿವೆ. ಯಾಕೆಂದ್ರೆ ಕುಂಬಾರ ಪ್ರಯತ್ನಪೂರ್ವಕವಾಗಿ ಮತ್ತು ಶ್ರಮಪೂರ್ವಕವಾಗಿ ಅದನ್ನ ಹುಟ್ಟಿಸ್ಬೇಕಾಗ್ತದೆ ಘಟಾದಿಗಳನ್ನು. ಅದರಿಂದ 4 ಅಕ್ಷರ ಇವೆ. ಅವನಿಗೆ ಅದನ್ನೆಲ್ಲ ಮಾಡುವಾಗ ಅಲ್ಲೊಂದು ದೀರ್ಘವಾದಂತಹ ಪ್ರಯತ್ನ ಇದೆ. ಆ ದೀರ್ಘವಾದ ಪ್ರಯತ್ನ, ಶ್ರಮ, ಕಾಲ, ದೀರ್ಘವಾದ ಕಾಲ, ದೀರ್ಘವಾದ ಪ್ರಯತ್ನ, ದೀರ್ಘವಾದ ಶ್ರಮ ಇದೆಲ್ಲವೂ ಇರುವುದರಿಂದ ನಿರ್ಮೀಯಂತೆ ಅಂತ 4 ಅಕ್ಷರಗಳಿವೆ. 4 ಅಕ್ಷರಗಳು ದೀರ್ಘ. ಆದರೆ ಭಗವಂತ ಪ್ರಕೃತಿಯನ್ನ ಉಪಾದಾನವನ್ನಾಗಿ ಮಾಡಿಕೊಂಡು ಈ ಜಡವಾದ ಜಗತ್ತನ್ನು ಸೃಷ್ಟಿಸ್ತಾನೆ ಅಂತ ಹೇಳಿದಾಗ ಅಷ್ಟು ದೀರ್ಘವಾದ ಕಾಲ ಅಲ್ಲಿಲ್ಲ. ಒಂದು ವೇಳೆ ಕಾಲ ದೀರ್ಘವಾಗಿದೆ ಸೃಷ್ಟಿಗೆ ಅಂತ ಇಟ್ಕೊಂಡ್ರು ದೀರ್ಘವಾದ ಶ್ರಮ ಮತ್ತು ದೀರ್ಘವಾದ ಪ್ರಯತ್ನ ಅಂತೂ ಇಲ್ಲವೇ ಇಲ್ಲ. ನಾವು ಈ ಜಗತ್ತಿನಲ್ಲಿ ಕ್ರಿಯಾ ಮಾಡುವವರು ಜಾನಾತಿ ಇಚ್ಛತಿ ಯತತೆ, ಮೊದಲು ಸೃಷ್ಟಿ ಮಾಡಬೇಕು ಅಂತ ತಿಳ್ಕೋತಾನೆ, ಸೃಷ್ಟಿ ಮಾಡ್ಲಿಕ್ಕೆ ಬೇಕಾದಂತಹ ಜ್ಞಾನವನ್ನ ಪಡ್ಕೋತಾನೆ. ಆಮೇಲೆ ತಾನೂ ಮಾಡಬೇಕು ಅಂತ ಒಂದು ಕೆಲಸವನ್ನ, ಸೃಷ್ಟಿ ಅಂದ್ರೆ ಸೃಷ್ಟಿಯೇ ಅಲ್ಲ, ಯಾವ್ದಾದ್ರು ಒಂದು ಕೆಲಸ, ಅಂಥದ್ದೊಂದು ಕೆಲಸವನ್ನು ತಾನೂ ಮಾಡಬೇಕು ಅಂತ ಅಪೇಕ್ಷಿಸ್ತಾನೆ. ಮುಂದೆ ಕರೋತಿ ಮಾಡ್ತಾನೆ. ಹೀಗೆ ಅನೇಕ ಹಂತಗಳನ್ನ ನಮ್ಮ ಕ್ರಿಯೆ ಹಾದು ಹೋಗ್ತದೆ. ಆದರೆ ಪರಮಾತ್ಮ ಯಾವುದೇ ವಸ್ತುವನ್ನ ಸೃಷ್ಟಿಸುವಾಗ ಅದಕ್ಕೆ ಬೇಕಾದ ಜ್ಞಾನವನ್ನು ಹೊಸದಾಗಿ ಪಡ್ಕೊಳ್ಬೇಕಾದ ಅಗತ್ಯ ಇಲ್ಲ. ಮತ್ತೆ ಅದನ್ನು ಇಚ್ಛಿಸಿ ಆ ಇಚ್ಛೆ ಅನ್ನೋದು ಅವನ ತೋಳ್ಬಲಕ್ಕೆ ಅಥವಾ ಯಂತ್ರದ ಬಲಕ್ಕೆ ಟ್ರಾನ್ಸ್ಫರ್ ಆಗಿ ಮುಂದೆ ಕ್ರಿಯೆ ಆಗುವುದಲ್ಲ. ಮೊದಲು ಜ್ಞಾನ, ಆಮೇಲೆ ಇಚ್ಛೆ, ಮುಂದೆ ಇಚ್ಛೆಯು ಕ್ರಿಯೆಯಾಗಿ ಪರಿವರ್ತನೆ ಹೊಂದುವುದು, ಕ್ರಿಯೆಯಲ್ಲಿ ಪರ್ಯವಸಾನ ಕಾಣುವುದು, ಇಂಥದ್ದೆಲ್ಲ ದೀರ್ಘವಾದ ಪ್ರಯತ್ನ ಅಂತ ಅನ್ನೋದು ಅಲ್ಲಿಲ್ಲ. ಅವನ ಅಪೇಕ್ಷೆ ಪಟ್ಬಿಟ್ರೆ ಅತ್ಯಂತ ಸುಲಭವಾಗಿ ಈ ಜಗತ್ತೆಲ್ಲವೂ ಸೃಷ್ಟಿಸಲ್ಪಟ್ಟು ಬಿಡುತ್ತದೆ. ಆದ್ದರಿಂದ ಪರಮಾತ್ಮನ ಸೃಷ್ಟಿಗೆ ಸಂಬಂಧಪಟ್ಟಂತೆ ದೀರ್ಘವಾದ ಕಾಲ, ಶ್ರಮ, ಪ್ರಯತ್ನ ಇತ್ಯಾದಿಗಳ ಅಗತ್ಯ ಇಲ್ಲ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ನಿರ್ಮೀಯಂತೆ ಅಂತ 4 ಅಕ್ಷರಗಳಿಂದ ದೀರ್ಘವಾಗಿರುವ ಶಬ್ದವನ್ನ ನಿರ್ಮ್ಯತೆ ಅಂತ 3 ಅಕ್ಷರವಾಗಿ ಸಂಕ್ಷಿಪ್ತವಾಗಿ ತೋರಿಸಿದ್ದಾರೆ. ಒಂದು ವೇಳೆ ಎಲ್ಲಾದರೂ ಮೂಲ ವ್ಯಾಕರಣ ದೃಷ್ಟಿಯಿಂದಲೇ ಸಂಕ್ಷಿಪ್ತವಾಗಿ 2 ಅಕ್ಷರ 3 ಅಕ್ಷರ ಇದ್ದರೆ
ಅದನ್ನು 4 ಅಕ್ಷರಗಳಿಗೆ ಹಿಗ್ಗಿಸಿದರೆ ಅದಕ್ಕೆ ಆಧಿಕ್ಯವನ್ನು ತೋರಿಸುವಂಥ, ಆ ಕ್ರಿಯೆಯಲ್ಲಿ ಆಧಿಕ್ಯವನ್ನು ತೋರಿಸುವಂಥ ಉದ್ದೇಶ ಮತ್ತೊಂದಿರ್ತದೆ. ಹೀಗೆ ಆಚಾರ್ಯರು ಉಕ್ತಾರ್ಥಸ್ಯ ಮಹಾಧಿಕ್ಯಂ ಅಲ್ಪೇ ಅಲ್ಪತ್ವಮೇವತ್ತು ಅಂತ ಹೀಗೆಲ್ಲ ಅದನ್ನು ಸರ್ವಮೂಲದಲ್ಲಿ ವಿಕಾಸ್ ಕಡೆ ಹೇಳಿದ್ದಾರೆ. ಅಲ್ಪಾಕ್ಷರಗಳನ್ನು ಪ್ರಯೋಗ ಮಾಡಿದರೆ ಆ ಕ್ರಿಯೆಗೆ ಸಂಬಂಧಪಟ್ಟಂತೆ ಅಲ್ಪತ್ವವನ್ನು ತೋರಿಸುವುದು ಉದ್ದೇಶ ಇರ್ತದೆ. ಅನೇಕ ಅಕ್ಷರಗಳನ್ನು ಪ್ರಯೋಗ ಮಾಡಿದರೆ ಅಲ್ಲಿ ಮಹಾಧಿಕ್ಯವನ್ನು, ಉಕ್ತಾರ್ಥಸ್ಯ ಮಹಾಧಿಕ್ಯಂ, ಆ ಕ್ರಿಯೆಯಲ್ಲಿ ಸ್ವಲ್ಪ ದೀರ್ಘಕಾಲ ಇದೆ, ದೀರ್ಘವಾದ ಶ್ರಮ ಇದೆ ಅಂತೆಲ್ಲ ತೋರಿಸುವುದು ಉದ್ದೇಶ ಆಗಿರ್ತದೆ. ಅದರಿಂದ ನಿರ್ಮೀಯಂತೆ ಅಂತ ಹೇಳಬೇಕಾದಲ್ಲಿ ನಿರ್ಮ್ಯತೆ ಅಂತ ಹೇಗೆ ಹೇಳಿದಾರೋ ಹಾಗೆ ಇಲ್ಲಿಯೂ ಕೂಡ ವೃಷ ನಯ ಅಂತ 4 ಅಕ್ಷರದ ಶಬ್ದ ಆಗಬೇಕಾಗಿರ್ತದೆ. ಆ 4 ಅಕ್ಷರದ ಶಬ್ದ ಆಗಬೇಕಾಗಿದ್ದು ಇಲ್ಲಿ 2 ಅಕ್ಷರದ ಶಬ್ದ ಆಗಿ ಹೋಗಿದೆ ಅಂತ ಇಲ್ಲೂ ಕೂಡ ಅನ್ವಯಿಸ್ಕೊಳ್ಬಹುದು ಅಂತ ನನಗದು ಹೊಳಿತು. ಯಾಕೆ ಹಾಗೆ ಅಂದರೆ, ಈ ಭಕ್ತರಾದವರು ಇಲ್ಲಿ ಭಗವಂತನನ್ನ ಸ್ತುತಿಸ್ತಾ ಇದ್ದಾರೆ. ಭಕ್ತರಾದವರು ಭಗವಂತನನ್ನ ಸ್ತುತಿಸುವಾಗ ಅವರು ಈ ವೃಷಣಯ ಅಂತ ಹೀಗೆ ಶಬ್ದ ಪ್ರಯೋಗ ಮಾಡಿದ್ದಾರೆ. ಇಂದ್ರನೇ, ನೀನು ಈ ಶತ್ರುಗಳನ್ನೆಲ್ಲ ದೂರ ಇಟ್ಟು ನಮ್ಮ ಸಂಸಾರವನ್ನ ದೂರ ಇಡಬೇಕು ಅಂತ ಹೀಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಕೃಣುಹಿ ಅಂತ ಭಗವಂತನಲ್ಲಿ ಪ್ರಾರ್ಥನಾ ಅವ್ರದ್ದು. ಆವಾಗ ಆ ಜನನ ಮರಣಾದಿ ರೂಪವಾದ ಈ ಸಂಸಾರ ಇದೆಯಲ್ಲ, ಅದು ವಾಸ್ತವಿಕವಾಗಿ ದೀರ್ಘ. ಅದೆಷ್ಟೋ ಜನ್ಮಗಳನ್ನು ಈ ಹಿಂದೆ ನಾವು ಹಾದು ಬಂದಿದ್ದೇವೆ, ಮುಂದೂ ಎಷ್ಟೋ ಜನ್ಮಗಳನ್ನು ನಾವು ಹಾದು ಹೋಗಬೇಕಾಗಿದೆ. ಆದ್ರಿಂದ ಅದು ಬಹಳ ದೀರ್ಘವಾದದ್ದೇ. ಆದರೆ ಆ ಜನನ ಮರಣಾದಿ ರೂಪವಾದ ಸಂಸಾರ ಅನ್ನುವುದು ಅಲ್ಪವಾಗಬೇಕು ನಿನ್ನ ಅನುಗ್ರಹದಿಂದ, ಅದು ಕ್ಷೀಣಿಸಬೇಕು ನಿನ್ನ ಆಶೀರ್ವಾದದಿಂದ ಅಂತ ಭಕ್ತ ಆದವನು ಅಪೇಕ್ಷೆ ಪಡ್ತಾ ಇದ್ದಾನೆ. ಹೀಗೆ ಭಕ್ತ ಅಪೇಕ್ಷೆ ಪಡ್ತಿರುವುದರಿಂದ ಆ ವೃಷಣಯ ಅಂತ 4 ಅಕ್ಷರದ ಶಬ್ದವನ್ನು ವೃಷ್ಣ್ಯ ಎಂಬುದಾಗಿ ಒಂದೇ ಅಕ್ಷರವಾಗಿ, ಈ 2 ಅಕ್ಷರವಾಗಿ ಆತ ಬದಲು ಮಾಡ್ಕೊಂಡಿದ್ದಾನೆ. ಹೀಗೆ ಆ ಭಾಗವತ ತಾತ್ಪರ್ಯದಲ್ಲಿ ಬಂದಂಥ ಒಂದು ಉಲ್ಲೇಖ ಏನಿದೆ, ಅದಕ್ಕೆ ಗೋವಿಂದಾಚಾರ್ಯ ಮಾಡಿದ ವ್ಯಾಖ್ಯಾನ ಏನಿದೆ, ಅದನ್ನ ಕೇಳಿದಾಗ ಇಲ್ಲಿಯೂ ಕೂಡ ಹೀಗೆ ಮಾಡಬಹುದು ಅಂತ ನನಗೆ ಕಾಣಿಸ್ತು. ಅದಕ್ಕೆ ಈ ಥರ ಮಾಡ್ಕೊಂಡಿದೆ. ಆದ್ದರಿಂದ 4 ಅಕ್ಷರದ ಶಬ್ದ ಇದ್ದದ್ದು 2 ಅಕ್ಷರದ ಶಬ್ದವಾಗಿ ಪರಿಣಮಿಸಿಬಿಡ್ತದೆ. ಸಂಸಾರ ಅಂತನ್ನುವುದು ಯಾರು ಭಗವಂತನನ್ನ ಧ್ಯಾನಿಸ್ತಾರೆ ಅವರಿಗೆ ಈ ಸಂಸಾರ ಅಂತನ್ನುವುದು ಈ ಗೋಪಾದದಲ್ಲಿ ಇರುವ ನೀರಿನಂತೆ. ದೊಡ್ಡ ಹೊಂಡ, ದೊಡ್ಡದೊಂದು ತೆಗ್ಗು ಎಲ್ಲಾದ್ರೂ ಇದ್ರೆ ಅದ್ರಲ್ಲಿ ತುಂಬಾ ನೀರು ನಿಲ್ತದೆ, ಮನುಷ್ಯ ಮುಳುಗುವಂತ ನೀರು. ಆದ್ರೆ ಒಂದು ಗೋವು ಯಾವ್ದಾದ್ರು ಕೆಸರಿನ ನೆಲದಲ್ಲಿ ಓಡಾಡಿದ್ರೆ ಆ ಗೋವಿನ ಹೆಜ್ಜೆ ಗುರುತು ಅಲ್ಲಿ ಆಗಿದ್ದಾಗ ಅದು ಎಷ್ಟು ಆಳ ಇರ್ಲಿಕ್ಕೆ ಸಾಧ್ಯ? ಸ್ವಲ್ಪ ನೀರು ಮಾತ್ರ ನೀರು ಅಲ್ಲಿ ಇರ್ಲಿಕ್ಕೆ ಸಾಧ್ಯ. ಹೀಗೆ ಅಗಾಧವಾದ ಈ ಸಂಸಾರವೂ ಕೂಡ ಹಸುವಿನ ಪಾದದ ಗೊರಸಿನ ಗುರುತಿನಲ್ಲಿ ನಿಲ್ಲುವ ಕಡಿಮೆ ನೀರಿನಂತೆ ಅಲ್ಪವಾಗಿ ಬಿಡುತ್ತದೆ ಅಂತ ಭಕ್ತನ ಒಂದು ಪ್ರಾರ್ಥನಾ ಇದೆ, ಹಾಗೊಂದು ಹಂಬಲ ಇದೆ ಅವನಿಗೆ. ಅದರಿಂದಾಗಿ ವೃಷಣಯ ಅಂತ 4 ಅಕ್ಷರದ ಶಬ್ದ ಪ್ರಯೋಗ ಮಾಡಿದೆ, ವೃಷ್ಣ್ಯ ಅಂತ 2 ಅಕ್ಷರದ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ಬಹುದು. ಮತ್ತೆ ನಮ್ಗೆ ಈಗಾಗಲೇ ಗೊತ್ತಿರುವಂತೆ ವೃಷ್ಣ್ಯ ಅನ್ನೋ ಶಬ್ದಕ್ಕೆ ಬಲ ಅನ್ನೋ ಅರ್ಥವನ್ನ ಹಿಂದಿನ ವ್ಯಾಖ್ಯಾನಕಾರರು ಹೇಳೇ ಇದ್ದಾರೆ. ಈ ಬಲ ಎಂಬ ಅರ್ಥವನ್ನು ಹೇಳುವಂತಹ ಆ ವೃಷ್ಣ್ಯ ಅನ್ನೋ ಶಬ್ದಕ್ಕೆ ಆ ಬಲವನ್ನು ಕೊಡುವಂತಹ ಸಂಸಾರ ಅಂತ ಲಕ್ಷಣೀಯ ಅರ್ಥ ಮಾಡ್ಕೊಳ್ಳೋದು, ಅದು ಈಗಿನ ನನ್ನ ಉದ್ದೇಶ. ಬಲ ಅಂತಿಷ್ಟೇ ಹೇಳಿದ್ದಾರೆ. ಬಲ ಅಂದ್ರೆ ದೈತ್ಯರನ್ನು ಮಣಿಸುವ ಬಲ ಅಂತ. ಬಲ ಅಂದ್ರೆ ಸಂಸಾರವನ್ನು ಮುಂದುವರಿಸುವಂಥ ಬಲ ಅಂತನೂ ಆಗ್ಬೋದಲ್ಲ. ಬಲ ಆಯಾ ಸಂದರ್ಭಕ್ಕೆ ತಕ್ಕಂತೆ ಹೇಗೂ ಬಲ ಆಗ್ಬೋದು. ಅವರು ಯುದ್ಧದ ಪ್ರಸಂಗ ಇಟ್ಕೊಂಡಿರೋದ್ರಿಂದ ದೈತ್ಯರನ್ನು ಮಣಿಸುವ ಬಲ ಅಂತ ಹೇಳಿದ್ದಾರೆ. ದೈತ್ಯರನ್ನು ಮಣಿಸುವ, ದೈತ್ಯರಿಗೆ ಬಗ್ಗದ ಬಲ ಅಂತ ಹೇಳಿದ್ದಾರೆ. ಈಗ ನಾವು ಯುದ್ಧದ ಪ್ರಸಂಗ ಇಟ್ಕೊಂಡಿಲ್ಲ, ಸಂಸಾರವನ್ನು ಭಗವಂತ ನಾಶ ಮಾಡಬೇಕು ಅಂತ ನಮ್ಮ ಪ್ರಾರ್ಥನಾ ಇರುವುದರಿಂದ ನಮಗೆ ಅಲ್ಲಿ ಈ ಬಲ ಅಂದ್ರೆ ಸಂಸಾರವನ್ನ, ಬಲ ಅಂದ್ರೆ ಶಕ್ತಿ, ತೇಜಸ್ಸು, ವೀರ್ಯ. ಸಂಸಾರ ನಮ್ದು ಮುಂದುವರಿಯುವುದು ಸ್ತ್ರೀ ಪುರುಷರಲ್ಲಿರುವ ಆ ಒಂದು ಬಲದಿಂದಲೇ, ಸಂಸಾರವನ್ನು ಮುಂದುವರಿಸುವ ಸಾಮರ್ಥ್ಯದಿಂದಲೇ ಸಂಸಾರ ಮುಂದುವರಿತಿರ್ತದೆ. ಹೀಗೆ ಆ ವೃಷ್ಣ್ಯ ಅನ್ನೋ ಶಬ್ದಕ್ಕೆ ಬಲ, ಸಂಸಾರಕ್ಕೆ ಕಾರಣವಾದ ಬಲ ಅಂತಾನೆ ಅರ್ಥ. ಹೀಗೆ ಬಲವನ್ನು ಹೇಳುವ ಶಬ್ದ ಅದು ಮೂಲತಃ. ಆದರೆ ಬಲವನ್ನು ಹೇಳುವಂತಹ ಶಬ್ದದಿಂದ ಲಕ್ಷಣೆಯ ನಾವು ಆ ಬಲಕ್ಕೆ ಕಾರಣವಾದ ಸಂಸಾರವನ್ನು ತಗೊಂಡಿದ್ದೇವೆ. ಅನೇಕ ಕಡೆ ಈ ಥರ ಶಾಸ್ತ್ರದಲ್ಲಿ ಮಾಡ್ತಿರ್ತಾರೆ.
ಕಾರಣವನ್ನು ಹೇಳುವ ಶಬ್ದದಿಂದ ಕಾರ್ಯವನ್ನ, ಕಾರ್ಯವನ್ನು ಹೇಳುವ ಶಬ್ದದಿಂದ ಕಾರಣವನ್ನ. ಈಗ ಶಾಸ್ತ್ರದಲ್ಲಿ ಲಕ್ಷಣದಿಂದ ತಗೊಳ್ಳುವುದು ಆ ಪ್ರಸಂಗಕ್ಕೆ ಹೊಂದುವಂತೆ ಲಕ್ಷಣದಿಂದ ತಗೊಳ್ಳುವುದು ಶಾಸ್ತ್ರದಲ್ಲಿ ಅನೇಕ ಕಡೆ ಇದ್ದೇ ಇದೆ. ಅದನ್ನ ನೀವು ಎಲ್ಲ ಕಡೆ ಕೇಳಿರ್ತೀರಿ. ಆದ್ರಿಂದ ಇಲ್ಲಿಯೂ ಕೂಡ ಬಲ, ತೇಜಸ್ಸು ಅಥವಾ ವೀರ್ಯ ಇದಕ್ಕೆ ವಾಚಕ ಈ ವೃಷ್ಣಿ ಅನ್ನೋ ಶಬ್ದ. ಅದನ್ನ ಆ ಬಲಕ್ಕೆ ಕಾರಣವಾದ, ಬಲಕ್ಕೆ ಆಶ್ರಯವಾದ ಸಂಸಾರದಲ್ಲಿದ್ದಾಗಲೇ ನಮಗೆ ಆ ಸಂತಾನೋತ್ಪತ್ತಿ ಸಾಮರ್ಥ್ಯ ಇರೋದು. ನಾಳೆ ಮುಕ್ತಿಗೆ ಹೋದ್ಮೇಲೆ ಸಂತಾನೋತ್ಪತ್ತಿ ಸಾಮರ್ಥ್ಯ ಇರೋದೇ ಇಲ್ಲ ಅಂತ. ಹೀಗೆ ಬಲವಾಚಕವಾದ ಶಬ್ದವನ್ನ ಬಲಕ್ಕೆ ಆಶ್ರಯವಾದ ಸಂಸಾರ ಅಂತ ನಾವು ಲಕ್ಷಣ ಇಟ್ಕೊಂಡ್ರು ಕೂಡ ಯಾವುದೇ ರೀತಿಯಾದ ತಪ್ಪಿಲ್ಲ. ಅದರಿಂದ ವೃಷಣಯ 4 ಅಕ್ಷರದ ಶಬ್ದ ವೃಷ್ಣಿ ಅಂತ 2 ಅಕ್ಷರವಾಗಿ ಪರಿಣಮಿಸಿದೆ. ಮತ್ತು ಬಲ ಅಂತ ಅರ್ಥದಲ್ಲಿ ಪ್ರಾಚೀನರು ಆ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಅದನ್ನ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ ನಮ್ಮ ಹಿಂದಿನ ವ್ಯಾಖ್ಯಾನಕಾರರು. ಆ ಬಲದಲ್ಲೇ ಒಂದು ನಿರ್ದಿಷ್ಟವಾದ ಒಂದು ಪರ್ಟಿಕ್ಯುಲರ್ ಬಲ, ಸಂಸಾರದ ಮುಂದುವರಿಕೆಗೆ ಕಾರಣವಾದ ಬಲ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಆದ್ರಿಂದ ನಾನು ಅರ್ಥ ಮಾಡಿದ್ದು ಸಮಂಜಸ ಆಗ್ತದೆ ಅಂತ ನನ್ನ ಭಾವನೆ. ಅದರ ಬಗ್ಗೆ ನೀವು ಮತ್ತಷ್ಟು ನಿಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು. ಇನ್ನು ಮುಂದೆ ನಾವು ಈ ಆವರ್ತನ ಅನ್ನೋ ನಾಮಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಏನು ಉಲ್ಲೇಖಗಳಿವೆ ಅದನ್ನ ನೋಡಬೇಕು. ಆವರ್ತನ ಅಂದ್ರೆ ಜಗಚ್ಚಕ್ರವನ್ನು ತಿರುಗಿಸುವವನು. ಭಾಗವತದ 8ನೇ ಸ್ಕಂದದಲ್ಲಿ 5ನೇ ಅಧ್ಯಾಯದಲ್ಲಿ 28ನೇ ಶ್ಲೋಕ ಒಂದು ಹೀಗಿದೆ: ಅಜಸ್ಯ ಚಕ್ರಂ ತ್ವಜಯೇದ್ಯಮಾಣಂ ಮನೋಮಯಂ ಪಂಚದಶಾರಮಾಶು ತ್ರಿನಾಭಿ ವಿದ್ಯುತ್ ಬಲಮಷ್ಟನೇಮಿ ಯಜಕ್ಷಮಾಹುಸ್ತಮೃತಂ ಪ್ರಪದ್ಯೆ ಅಂತ. ಈ ಜಗತ್ತೆಂಬ ಚಕ್ರ ಇದು ಪ್ರಕೃತಿಯಿಂದ ಪ್ರೇರಿಸಲ್ಪಡುವಂಥದ್ದು. ಈ ಚಕ್ರದಲ್ಲಿ ಪೃಥ್ವಿಯಾದಿ ಪಂಚಮಹಾಭೂತಗಳಿವೆ, 10 ಇಂದ್ರಿಯಗಳಿವೆ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಹೀಗೆ 15 ಅರಗಳು. ಚಕ್ರಕ್ಕೊಂದು ಅರ ಅಂತ ಇರ್ತದಲ್ಲ, ಹಾಗೆ ಇದಕ್ಕೂ ಕೂಡ 15 ಅರಗಳು ಇವೆ. ಪ್ರಕೃತಿಯ ಸತ್ವ ರಜಸ್ ತಮೋ ಗುಣಗಳು ಅಂತನ್ನುವುದೇ ಅದರ ಮಧ್ಯಭಾಗ. ತ್ರಿನಾಭಿ, ನಾಭಿ ಅಂದ್ರೆ ಚಕ್ರದ ಮಧ್ಯಭಾಗ, ಸೆಂಟ್ರಲ್ ಭಾಗ. ಈ ಸತ್ವರಜಸ್ ತಮೋ ಗುಣಗಳು ಅನ್ನುವುದೇ ಅದರ ಮಧ್ಯಭಾಗ. ದೇವತೆಗಳು, ಅಸುರರು, ಮನುಷ್ಯರು, ಗಂಧರ್ವರು, ರಾಕ್ಷಸರು, ಪಿಶಾಚರು, ತಿರ್ಯಕ್ ಪ್ರಾಣಿಗಳು, ಹಾಗೆ ಸ್ಥಾವರಗಳು. ಒಟ್ಟು 8 ಅಕ್ಷರಗಳು, 8 ಸುತ್ತುಗಳು ಆ ಚಕ್ರಕ್ಕೆ. ಅಷ್ಟ ನೇಮಿ ಅಂತಿದೆ. ನೇಮಿ ಅಂತಂದ್ರೆ ಆ ಚಕ್ರದ ಔಟರ್ ರಿಂಗ್, ಸೆಂಟರ್ ಪಾಯಿಂಟ್ ಒಂದು ಬೇರೆ, ಅದನ್ನ ಅಕ್ಷ ಅಂತ ಕರೀತಾರೆ. ಆಮೇಲೆ ಔಟರ್ ಸ್ಪೇಸ್ ಏನಿರ್ತದಲ್ಲ, ಹೊರಗೆ ಭೂಮಿಗೆ ಸ್ಪರ್ಶ ಆಗುವಂತ ಸ್ಪೇಸ್, ಅದನ್ನ ನೇಮಿ ಅಂತಾರೆ. ಆ ನಡುವಿನ ಸೆಂಟರ್, ನಾಭಿಗೂ ನೇಮಿಗೂ ನಡುವೆ ಇರುವಂತ ಭಾಗಗಳನ್ನೇ ಈ ಅರಗಳು ಅಂತ ಹೀಗೆ ಹೇಳ್ತಾರೆ. ಅಷ್ಟನೇಮಿ, 8 ನೇಮಿಗಳಿವೆ ಅಂತ ಈ ಜಗತ್ತಿಗೆ. ಯದ್ ಅಕ್ಷಮಾಹುಹು ತಮೃತಂ ಪ್ರಪದ್ಯೆ ಅಂಥದ್ದೊಂದು ಈ ಚಕ್ರ. ಭಗವಂತನೇ ಆ ಚಕ್ರಕ್ಕೆ ಬಲಪ್ರದ, ಆ ಚಕ್ರವನ್ನು ತಿರುಗಿಸ್ತಾ ಇರುವವನು ಅವನೇ ಅಂತ. ಹೀಗೆ ಚತುರ್ಮುಖ ಭಗವಂತನನ್ನ ಸ್ತುತಿಸಿದ್ದಾನೆ. ಅದಕ್ಕೆ ಗುಣತ್ರಯ ನಾಭಿ, ವಿದ್ಯುತ್, ಬ್ರಹ್ಮ, ಯಾವ್ದಾವುದಲ್ಲಿ ನಾಭಿ ಅಂತ ಯಾವ್ದನ್ನ ಇಟ್ಕೋಬೇಕು ಅನ್ನೋದನ್ನೆಲ್ಲ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತಿಳಿಸಿದ್ದಾರೆ. ಜಗಚ್ಚಕ್ರಸ್ಯ ಅಕ್ಷಭೂತಃ ಬಲರೂಪಶ್ಚ ಕೇಶವ. ಜಗತ್ತೆಂಬ ಚಕ್ರಕ್ಕೆ ಅವನೇ ಭಗವಂತನೇ ಅಕ್ಷದಂತೆ. ನಡುವಿನ ಒಂದು ದಂಡ ಇರ್ತದಲ್ಲ, ಆಗ 2 ಕಡೆ ಬಲ ಮತ್ತು ಎಡಗಡೆಯ ಚಕ್ರಗಳನ್ನ ಸಂಬಂಧಿಸಿರುವಂಥ ಅವೆರಡೂ ಚಕ್ರಗಳಿಗೆ ಆಧಾರಭೂತವಾದ ಒಂದು ದಂಡ ಇರ್ತದಲ್ಲ, ಆ ದಂಡದಂತೆ ಭಗವಂತ ಅಂತ. ಮತ್ತು ಅವನು ಸಂಸಾರವೆಂಬ ಜಗತ್ತೆಂಬ ಚಕ್ರಕ್ಕೆ ಇವನು ಬಲವನ್ನು ಕೊಡುವಂಥವನು ಕೂಡ ಇವನೇ. ಅವನ ಇಚ್ಛೆ ಇದ್ರೆ ಈ ಜಗತ್ತು ನಡೆದಿದೆ. ಅದರಿಂದ ಅವನು ಆವರ್ತನ. ಕಾಲಚಕ್ರಂ ಜಗತ್ ಚಕ್ರಂ ಯುಗಚಕ್ರಂ ಚ ಕೇಶವ ಆತ್ಮಯೋಗೇನ ಭಗವಾನ್ ಪರಿವರ್ತಯತೆ ಅನಿಶಂ. ಭಗವಂತ ಕಾಲದ ಚಕ್ರವನ್ನು ತಿರುಗಿಸ್ತಾ ಇದ್ದಾನೆ, ಹಾಗೆ ಯುಗ ಚಕ್ರಗಳನ್ನು ತಿರುಗಿಸ್ತಾ ಇದ್ದಾನೆ, ಜಗತ್ ಚಕ್ರಗಳನ್ನು ತಿರುಗಿಸ್ತಾ ಇದ್ದಾನೆ ಅಂತ. ಹೀಗೆ ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ಒಂದು ಮಾತಿದೆ: ಚತುರ್ಭಿ ಸಾಕಂ ನ ವಧಿಂಜನಾಮಭಿ ಚಕ್ರನ್ನ ವೃತ್ತಂಗ್ ರವಿಪಿಪತ್ ಅಂತ. ಇನ್ನೊಂದು ಕಡೆ ಋಗ್ವೇದದಲ್ಲಿ ಮಾತಿದೆ. ಆಚಾರ್ಯ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅದನ್ನು ವಿವರಿಸಿದ್ದಾರೆ. ಹೀಗೆ ಈ ಜಗತ್ತೆಂಬ ಚಕ್ರವನ್ನು ಅವನು ತಿರುಗಿಸ್ತಾ ಇದ್ದಾನೆ ಅಂತ ಆ ಮಂತ್ರ ಹೇಳ್ತದೆ. ಅಲ್ಲಿ ಯಾರು 90 ಮಂದಿ ದೇವತೆಗಳು ಇದ್ದಾರಂತೆ.
ಆ ಭಗವಂತನೇ ತನ್ನ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ 4 ರೂಪಗಳಿಂದ 50 ಮರುತ್ತುಗಳು, 8 ವಸುಗಳು, ಏಕಾದಶಿ ರುದ್ರರು, 12 ಆದಿತ್ಯರಲ್ಲಿ ವಿಷ್ಣು ಒಬ್ಬನ್ನು ಹೊರತುಪಡಿಸಿ ಉಳಿದ ಆದಿತ್ಯರು, 10 ಮಂದಿ ಪ್ರಜಾಪತಿಗಳು, ಹೀಗೆ 90 ದೇವತೆಗಳನ್ನ ಚಕ್ರದಂತೆ ತಿರುಗಿಸ್ತಾ ಇದ್ದಾನೆ ಅಂತ ಆ ಋಗ್ವೇದದ ಮಂತ್ರ ಹೇಳ್ತದೆ. ಹೀಗೆ ಪ್ರಧಾನರಾದಂತಹ ದೇವತೆಗಳನ್ನೇ ಚಕ್ರದಂತೆ ಅವನು ತಿರುಗಿಸ್ತಾ ಇದ್ದಾನೆ ಅಂದ ಮೇಲೆ ಈ ಉಳಿದ ನಮ್ಮಂತಹ ಸಾಮಾನ್ಯ ಮಾನವರನ್ನು ಕೂಡ ಅವನು ತಿರುಗಿಸ್ತಾನೇ ಇದ್ದಾನೆ. ಈಶ್ವರ ಸರ್ವಭೂತಾನಾಂ ಹೃದಯೇಶೇರ್ಜುನ ತಿಷ್ಠತೆ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ ಅಂತ ಭಗವದ್ಗೀತಾದಲ್ಲೂ ಕೂಡ ಯಂತ್ರದಲ್ಲಿ ಈ ಎಲ್ಲ ಜೀವಗಳನ್ನು ಹಾಕಿ, ಜಗತ್ತೆಂಬ ಯಂತ್ರದಲ್ಲಿ ಈ ಎಲ್ಲ ಜೀವರನ್ನು ಕೂಡ ಹಾಕಿ ಅವರನ್ನ ಅವನು ತಿರುಗಿಸ್ತಾ ಇದ್ದಾನೆ ಅಂತ ಬಂದಿದೆ. ಮತ್ತೆ ಈ ಭಗವಂತನನ್ನೇ ಚಕ್ರ ಅಂತ ಹೇಳಿದ ಒಂದು ಉದಾಹರಣೆ ಭಾಗವತದಲ್ಲಿ, ಮಹಾಭಾರತದಲ್ಲಿ ಕಾಣಿಸ್ತದೆ. ಚತುರ್ವಿಂಶತಿ ಪರ್ವತ್ವಾಂ ಷಣ್ಣಾಭಿ 12 ಪ್ರಧಿ ತತ್ 63 ಶತಾರಂ ವೈ ಚಕ್ರಂ ಪಾತು ಸದಾಗತಿ ಅಂತ ಹೀಗೆ ಒಂದು ಉಲ್ಲೇಖ ಕಾಣಿಸ್ತದೆ. ಸದಾಗತಿ, ಸದಾ ಗಮನಶೀಲವಾಗಿರುವಂತಹ ಇದೊಂದು ಚಕ್ರ. ಆ ಚಕ್ರ ನಮ್ಮನ್ನು ಯಾವತ್ತೂ ಕಾಪಾಡಲಿ. ಜಡವಾದ ಚಕ್ರ ನಮ್ಮನ್ನು ಕಾಪಾಡೋದು ಸಾಧ್ಯ ಇಲ್ಲ. ಆ ಚಕ್ರ ಶಬ್ದ ವಾಚ್ಯನಾದ ಚಕ್ರಂ ಚಂಕ್ರಮಣಾದ್ ವಿಷ್ಣು ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿದೆ. ಚಂಕ್ರಮಣ ಅಂದ್ರೆ ಯಾವತ್ತೂ ಕೂಡ ಅವನು ನಿತ್ಯ ಸಂಚಾರಶೀಲನೆ ಅಂತ ಆದಂಥವನು. ಅಂತ ಭಗವಂತ ನಮ್ಮನ್ನ ಕಾಪಾಡಲಿ ಅಂತ ಅಲ್ಲಿ ಮಾತಿದೆ. ಚತುರ್ವಿಂಶತಿ ಪರ್ವ, 12 ಅಮಾವಾಸ್ಯೆ, 12 ಹುಣ್ಣಿಮೆಗಳು, ಹೀಗೆ 24 ಪರ್ವಗಳು ಉಳ್ಳದ್ದಾಗಿದೆ. ಷಣ್ಣಾಭಿ, 6 ಋತುಗಳೇ ಅದರ ನಾಭಿ. 12 ಪ್ರಧಿ, ಪ್ರಧಿ ಅಂದ್ರೆ ಅದರ ಚಕ್ರದ ಕೊನೆಯ ಭಾಗ, ಭೂಸ್ಪರ್ಶ ಆಗುವಂಥ ಭಾಗವನ್ನೇ ಪ್ರಧಿ ಅಂತಾರೆ. 12 ತಿಂಗಳುಗಳೇ ಅದರ ಪ್ರಧಿಗಳು. 63 ಶತಾರಂ, ಅದಕ್ಕೆ 360 ಅರಗಳು ಅಂದ್ರೆ ಸ್ಪೋಕ್ಸ್, ಅವೇ 360 ದಿನಗಳು. ಅಂಥ ಚಕ್ರ ನಮ್ಮನ್ನು ಯಾವತ್ತೂ ಕಾಪಾಡಲಿ ಅಂತ ಅಲ್ಲಿ ಬಂದಿದೆ. ಮತ್ತು ಅವನೇ ಈ ಶಿಂಶುಮಾರ ರೂಪದಿಂದ ನಕ್ಷತ್ರಾದಿ ಜ್ಯೋತಿಷ್ ಚಕ್ರವನ್ನು ತಿರುಗಿಸುವವನು ಅಂತ ಭಾಗವತದಲ್ಲೂ ಕೂಡ ಬಂದಿದೆ. ಜ್ಞಾನಾನಂದಾತ್ಮಕೆ ವಿಷ್ಣು ಶಿಂಶುಮಾರ ವಪುಷ್ಯಥ ಊರ್ಧ್ವಲೋಕೇಶು ಸಂವ್ಯಾಪ್ತೆ ಆದಿತ್ಯಾದ್ಯಾ ಸಮಾಶ್ರಿತಾ. ಶಿಂಶುಮಾರ ಸ್ವರೂಪವುಳ್ಳಂತಹ ಜ್ಞಾನಾನಂದಾತ್ಮಕವಾದ ವಿಷ್ಣುವಿನಲ್ಲಿ ಆದಿತ್ಯ ಮೊದಲಾದ ಎಲ್ಲ ಗ್ರಹಗಳು ಕೂಡ ಇವೆ ಅಂತ ಹೀಗೆ ಬಂದಿವೆ. ಪುನರ್ ಮಾನುಷಾಂಸ್ತು ಸ್ಮೃತವು ಆವರ್ತಯತ್ಯಸವು ಅಂತ ಭವಿಷ್ಯತ್ ಪರ್ವದ ಒಂದು ಮಾತು. ಎಲ್ಲ ಜೀವರನ್ನು ಕೂಡ ಅವನು ಮತ್ತೆ ಸ್ಮೃತವು ಈ ಸಂಸಾರದಲ್ಲಿ ಆವರ್ತಯತಿ, ತಿರುಗಾಡಿಸ್ತಾ ಇರ್ತಾನೆ ಅಂತ. ಹೀಗೆ ಭಗವಂತ ಆವರ್ತನ, ಎಲ್ಲವನ್ನು ಕೂಡ ತಿರುಗಿಸುವವನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖಗಳು. ಮುಂದೆ ಈ ನಾಮಕ್ಕೆ ಸಂಬಂಧಪಟ್ಟಂತೆ ಶಂಕರಾಚಾರ್ಯರು, ಪರಾಶರ ಭಟ್ಟರು ಇವರೆಲ್ಲ ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನ ನಾವು ಗಮನಿಸಬೇಕು. ಮತ್ತೆ ಲಕ್ಷಾಲಂಕಾರದಲ್ಲಿ ಅದಕ್ಕೆ ವ್ಯಾಖ್ಯಾನ ಏನಾದರೂ ಇದ್ರೆ ಅದನ್ನು ಕೂಡ ಗಮನಿಸಬೇಕು. ಆವರ್ತನ ಶಬ್ದಕ್ಕೆ ಲಕ್ಷಾಲಂಕಾರದಲ್ಲಿ ಅರ್ಥ ಬಂದಿಲ್ಲ. ಇನ್ನ ಶಂಕರಾಚಾರ್ಯರು ಹೇಳುವಂತೆ ಸಂಸಾರ ಚಕ್ರವನ್ನು ತಿರುಗಿಸುವ ಸ್ವಭಾವ ಇದ್ದವನು. ಸಂಸಾರವೆಂಬ ಘಟಿ ಯಂತ್ರ ಅಂದ್ರೆ ಈ ಕಾಲವನ್ನು ತಿಳ್ಕೊಳ್ಳಿಕ್ಕೆ ಒಂದು ಯಂತ್ರವನ್ನ ಏನು ಉಪಯೋಗ ಮಾಡ್ತಿದ್ರಲ್ಲ ಅದನ್ನೇ ಘಟಿ ಯಂತ್ರ ಅಂತ ಹೇಳ್ತಾರೆ. ಅಂತ ಸಂಸಾರಕ್ಕೆ ಘಟಿಯಂತೆ ಪರಿವರ್ತನಶೀಲತಃ ಚಕ್ರವಚ್ಚ ವಿಶೇಷೇಣ ಈ ಆವರ್ತನ ಇತೀರಿತಃ. ಸಂಸಾರವೆಂಬ ಈ ಕಾಲಸೂಚಕವಾದ ಯಂತ್ರದಲ್ಲಿ ಅವನು ಇದ್ದು ಈ ಆತ್ಮಯೋಗೇನ ಕಾಲಚಕ್ರಂ ಜಗಚ್ಚಕ್ರಂ, ಕಾಲಚಕ್ರವನ್ನು ಜಗಚ್ಚಕ್ರವನ್ನು ಎಲ್ಲವನ್ನೂ ತಿರುಗಿಸ್ತಾನೆ ಅಂತ ಪರಾಶರ ಭಟ್ಟರು ಕೂಡ ಮಹಾಭಾರತದ ಮಾತನ್ನ ಉದ್ಧರಿಸಿದ್ದಾರೆ. ಹೀಗೆ ಸಂಸಾರವೆಂಬ ಕಾಲದ ಚಕ್ರದಲ್ಲಿ ಇಡೀ ಜಗತ್ತನ್ನು ಕೂಡ ಅವನು ತನ್ನ ಇಷ್ಟಕ್ಕೆ ತಕ್ಕಂತೆ ತಿರುಗಿಸ್ತಾ ಇದ್ದಾನೆ. ಆದ್ರಿಂದ ಆತನನ್ನ ಹೀಗೆ ಆವರ್ತನ ಅಂತ ಹೇಳಬೇಕು. ಇನ್ನು ಮುಂದೆ ನಾವು ನೋಡಬೇಕಾದದ್ದು ಆವರ್ತನ ಅಂದ್ರೆ ಸುಂದರವಾದಂತಹ ವರ್ತನೆ ಇದ್ದವನು ಅಂತ ಸತ್ಯಧರ್ಮ ಸ್ವಾಮಿಗಳು ಅದಕ್ಕೆ ಅರ್ಥ ಹೇಳ್ತಾರೆ.
ಆವರ್ತನ ಇತಿ ಆ ಸಮ್ಯಕ್ ವರ್ತನಂ ಅಸ್ಯ ಇತಿ ಅಂತ. ಆವರ್ತಂ ನದ್ಯಾದಿಗತಾಂ ಅಂಬಸಾಂ ಭ್ರಮಂ ನಯತಿ ಇತಿ ವಾ. ನದಿ ಮೊದಲಾದ ಕಡೆ ಇರುವಂಥ ನೀರಿನ ಸುಳಿಗಳನ್ನು ಆತ ನಯತಿ ಅಂತ ಹೀಗೆ ಇನ್ನೊಂದು ಅರ್ಥವನ್ನು ಕೂಡ ಅವ್ರು ಹೇಳಿದ್ದಾರೆ. ಇಲ್ಲಿ ನದಿ ಅಂದರೆ ಇಮಾಂ ಘೋರಾಂ ಅಶಿವಾಂ ನದಿ ಅಂತ ತೀರ್ಥ, ಇದೊಂದು ಭಯಂಕರವಾದಂಥ ನದಿ ಇದೆಯಲ್ಲ, ಈ ಸಂಸಾರ ಅನ್ನೋದೇ ಒಂದು ನದಿ. ಸಂಸಾರವೆಂಬ ನದಿಯಲ್ಲಿ ಸುಳಿಯನ್ನು, ನಮ್ಮೆಲ್ಲರನ್ನು ಬಾಧೆಗೀಡು ಮಾಡುವಂಥ ಸುಳಿಯನ್ನು ಸೃಷ್ಟಿಸಿದವನೇ ಈ ಭಗವಂತ ಅಂತ ಅದರ ತಾತ್ಪರ್ಯ. ಹೀಗೆ ಶಂಕರಾಚಾರ್ಯರು, ಪರಾಶರ ಭಟ್ರು, ಸತ್ಯಸಂಧ ಸ್ವಾಮಿಗಳು ಇವರೆಲ್ಲ ಅದಕ್ಕೇನು ಅರ್ಥ ಹೇಳಿದರು ಅಂತ ನಾವೀಗ ನೋಡಿ ಆಯಿತು. ಅಂತೂ ಈ ಆವರ್ತನ ಅನ್ನೋ ಶಬ್ದ ತುಂಬ ಮಹತ್ವದ್ದು. ಸಂಸಾರದ ಚಕ್ರದಲ್ಲಿ ನಮ್ಮನ್ನು ತಿರುಗಿಸ್ತಾ ಇದ್ದಾನೆ ಅಂತ ಒಂದು ಅರ್ಥ, ಸಂಸಾರದ ಚಕ್ರದಿಂದ ನಮ್ಮನ್ನು ದೂರ ಒಯ್ತಾನೆ ಅಂತ ಆ ಅರ್ಥವೂ ಕೂಡ ಇದರಿಂದಲೇ ಬರ್ತದೆ. ಅದು ಸಂಸ್ಕೃತದ ಆ ಶಬ್ದ ಸಂಪತ್ತಿನ ಒಂದು ವೈಶಿಷ್ಟ್ಯ. ಅದು ಬರೀ ಬೇರೆ ಭಾಷೆಯಲ್ಲಿ ನಮಗೆ ಬೇಕಾದಂಥ ಅರ್ಥಗಳನ್ನೆಲ್ಲ ಹೀಗೆ ತಗೊಳ್ಳಿಕ್ಕೆ ಬರದೇ ಇರಬಹುದು, ಆದರೆ ಸಂಸಾರದಲ್ಲಿ ಮಾತ್ರ, ಈ ಸಂಸ್ಕೃತದಲ್ಲಿ ಮಾತ್ರ ಅಂಥ ಎಲ್ಲ ಥರದ ಅರ್ಥಗಳನ್ನು ಕೂಡ ನಾವು ಸ್ವೀಕಾರ ಮಾಡಲಿಕ್ಕೆ ಬರ್ತದೆ. ಹಾಗೆ ಭಗವಂತ ಸಂಸಾರದಲ್ಲಿ ಹಾಕಿ ನಮ್ಮನ್ನು ತಿರುಗಿಸಿಯೂ ಇದ್ದಾನೆ, ಮತ್ತು ಸಂಸಾರದಿಂದ ನಮ್ಮನ್ನು ದೂರ ಇಟ್ಟು ಕೂಡ ಇದ್ದಾನೆ. ಅಸ್ಮಿನ್ ಮಹಾಮೋಹ ಮಹೇ ಕಟಾಹೆ ಸೂರ್ಯಾಗ್ನೇನ ರಾತ್ರಿ ದಿವೇಂಧನೇನ ಮಾಸರ್ತು ದರ್ವಿ ಪರಿಘಟ್ಟನೇನ ಭೂತಾನಿ ಕಾಲಃ ಪಚತೀತಿ ವಾರ್ತಾ ಅಂತ ಮಹಾಭಾರತದ ಒಂದು ಶ್ಲೋಕ. ಉದ್ಯೋಗ ಪರ್ವದಲ್ಲಿ ಯಕ್ಷಪ್ರಶ್ನದಲ್ಲಿ, ವನಪರ್ವದಲ್ಲಿ ಯಕ್ಷಪ್ರಶ್ನದಲ್ಲಿ ಬಂದದ್ದು. ಅದರ ಶ್ರವಣದೊಂದಿಗೆ ಇವತ್ತಿನ ಈ ಭಾಗವನ್ನು ಮುಕ್ತಾಯ ಮಾಡೋಣ. ಸಂಸಾರ ಅಂತನ್ನುವುದೊಂದು ಮಹಾಮೋಹಮಯವಾದಂಥ ಕಟಾಹ. ಸಂಸಾರ ಅನ್ನುವುದೇ ಒಂದು ದೊಡ್ಡ ಕಡಾಯಿ. ಅದರಲ್ಲಿ ಸೂರ್ಯಾಗ್ನಿನ, ಸೂರ್ಯ ಅನ್ನುವುದೇ ಅದಕ್ಕೊಂದು ಅಗ್ನಿ, ಹಗಲು ರಾತ್ರಿಗಳೇ ಅದಕ್ಕೆ ಇಂಧನ. ಮಾಸ ಮತ್ತು ಋತುಗಳೇನಿವೆ ಅವೇ ಅದಕ್ಕೆ ದರ್ವಿ, ಸೌಟು. ಆ ಮಾಸ ಮತ್ತು ಋತುಗಳೆಂಬ ಸೌಟುಗಳ ಮೂಲಕ ಆತ ಪರಿಘಟ್ಟನ ತಿರುಗಿಸ್ತಾ ಇದ್ದಾನೆ ಒಳಗಡೆ. ಸೌಟು ಕೈ ಆಡಿಸ್ಬೇಕು, ಇಲ್ಲದೆ ಹೋದರೆ ಆ ಪದಾರ್ಥ ಸರಿಯಾಗಿ ಬೇಯೋದಿಲ್ಲ, ನಮ್ಗದು ಗೊತ್ತಿದೆ. ಭೂತಾನಿ ಕಾಲಃ ಪಚತಿ ಇತಿ ವಾರ್ತಾ. ಹೀಗೆ ಮಾಡ್ತಾ ಮಾಡ್ತಾ ಆ ಕಾಲನಾಮಕನಾದ ಪರಮಾತ್ಮ ಎಲ್ಲ ಭೂತಗಳನ್ನು ಕೂಡ ಪಚತಿ, ಬೇಯಿಸ್ತಾ ಇದ್ದಾನೆ, ಚೆನ್ನಾಗಿ ತಿರುಗಿಸಿ ಅಂತ ತುಂಬ ಸುಂದರವಾದಂಥ ಒಂದು ಭಗವಂತನ ವರ್ಣನ ಅಲ್ಲಿ ಕಂಡು ಬರ್ತದೆ. ಅದು ಕೂಡ ಕಾಲನಾಮಕನಾದ ಭಗವಂತನ ವರ್ಣವೇ. ಹೀಗೆ ಕಾಲನಾಮಕನಾದ ಚಕ್ರಶಬ್ದ ವಾಚ್ಯನಾದ ಭಗವಂತನ ಕುರಿತಾಗಿ ನಾವು ಆವರ್ತನ ಎಂಬ ಶಬ್ದವನ್ನು ವ್ಯಾಖ್ಯಾನಿಸಿ ನೋಡಿದ್ದೀವಿ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.